ಊಸರವಳ್ಳಿ ಅಂತ ಕೊಟ್ಟರು. ಸೊ ಅದಾದಮೇಲೆ ನೀವು ತುಂಬ ಎಮೋಷನಲ್ ಆಗಿದ್ದು ಆಚೆ ಬಂದಿದ್ದು ಎಲ್ಲವೂ. ಸೊ ಅವ್ರು ಆ ಥರ ಕೊಟ್ಟರು ಅಂತ ಆಚೆ ಬಂದಿದ್ದ. ಅದರ್ವೈಸ್ ಸುದೀಪ್ ಸರ್ ನಡೆ ನುಡಿ ಬಗ್ಗೆ ಹೇಳ್ತಾರೆ. ಸೊ ಎಲ್ಲೋ ಒಂದು ಕಡೆ ನಾನು ಬೇರೆಯವ್ರನ್ನ ಬೆಟ್ಟು ಮಾಡಿ ತೋರಿಸೋದಕ್ಕಿಂತ ನನ್ನ ಕಡೆನೇ ಬೆಟ್ಟುಗಳು ತೋರಿಸ್ತಾ ಇದೆ ಅನ್ನೋದು ಗೊತ್ತಾಗಿ ನೀವೇನಾದರೂ ಆಚೆ ಬಂದ್ರೆ ನಾನೇನಾದರೂ ತಪ್ಪು ಮಾಡಿದೆ ಅಂತ ಅಂದ್ಕೊಂಡು? ಇಲ್ಲ, ಯಾಕೆಂದರೆ ನಾನಾಗ್ಬೋದು, ಗಿಲ್ಲಿ ಆಗ್ಬೋದು, ಕಾವ್ಯ ಆಗ್ಬೋದು ತುಂಬ ಚೆನ್ನಾಗಿದ್ದು. ಈಗ ಅಲ್ಲಿ ನಾವು ಅದು ಮಾತಾಡಿರೋ ತುಂಬ ಫನ್ನಿಯಾಗಿ ತಗೊಂಡಿದ್ದೋ, ಮಜಾ ಮಾಡಿದ್ದೋ. ಬಟ್ ಇಲ್ಲಿ ಹೊರಗಡೆ ಹೇಗೆ ಟೆಲಿಕಾಸ್ಟ್ ಆಗಿದೆ ಅನ್ನೋ ನಮ್ಗೆ ಗೊತ್ತಿಲ್ಲ. ಇನ್ನೂ ಮೊಬೈಲ್ ಗಿಬೈಲ್ ಏನು ನೋಡೂ ಇಲ್ಲ, ಏನೂ ಇಲ್ಲ. ಅಲ್ಲೆಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ನಾವು 3 ಜನ ಇದ್ದತ್ತು. ಆ ವಿಚಾರ ಅಥವಾ ಧನು ನಮಗೆ ಊಸರವಳ್ಳಿ ಆಗ್ತಾ ಯಾವುದು ಕಾರಣ ಅಲ್ಲ. ಯಾಕೆಂದರೆ ನಾವು ಮಾಮೂಲಿ ತುಂಬ ವರ್ಷದಿಂದ ಈ ಫೀಲ್ಡಲ್ಲಿ ಮಾಡ್ತಾ ಇರೋದ್ರಿಂದ ಅದು ಯಾವ ಕಾರಣ ಅಂತ ಅನ್ಸೋದಿಲ್ಲ. ಅದೊಂದು ಟಾಸ್ಕ್ ಅಷ್ಟೇ. ನಾವು ಅವ್ರಿಗೆ ಹಾಕ್ಬೇಕಾಗ್ತದೆ, ಅವರು ನಮ್ಗೆ ಹಾಕ್ತಾರೆ, ಅದೇನಿಲ್ಲ. ಬಟ್ ಬೇರೆ ಏನೋ ನನಗೆ ಬೇಡ ಅಂತ ಅನ್ನಿಸ್ತು, ನಾನು ಬಂದೆ. ಯಾಕೆ ಯಾರಿಗೂ ಹೇಳಲಿಲ್ಲ? ರಕ್ಷಿತಾ ಅಳ್ತಾ ಇರ್ತಾರೆ, ಅವ್ರನ್ನೊಂದು ಸ್ವಲ್ಪ ಸಮಾಧಾನ ಮಾಡ್ತೀರಾ, ಅದು ಬಿಟ್ಟರೆ ಬೇರೆ ಯಾರಿಗೂ ಸರಿಯಾಗಿ ಬಾಯ್ ಹೇಳೋದಿಲ್ಲ ನೀವು. ಏನು ರೀಸನ್? ಎಲ್ಲರೂ ಕಾರಣನಾ ಅಂತನಾ? ಅದರ್ವೈಸ್ ಎಲ್ಲರ ಮೇಲೂ ನಿಮಗೆ ಒಂದಷ್ಟು ಬೇಜಾರು ಎಲ್ಲ ಇತ್ತ ಅಂತ? ಇಲ್ಲ, ನನ್ನ ಜೊತೆ ಯಾರೂ ಬೇಜಾರು ಮಾಡ್ಕೊಂಡಿಲ್ಲ, ನಾನು ಯಾರ ಜೊತೆ ಬೇಜಾರು ಮಾಡ್ಕೊಂಡಿಲ್ಲ. ಯಾಕೆಂದರೆ ಜಗಳ ಗಿಗ್ಳ ಮನಸ್ತಾಪನೂ ಜಾಸ್ತಿ ಆಗಿಲ್ಲ. ಎಲ್ಲರ ಜೊತೆ ಖುಷಿಯಾಗಿಲ್ಲ ಲವಲೋಕೆ ಅಂತ ಇದ್ದನು. ಅದೇನೋ ನನಗೆ ಬೇಡ ಅಂತ ಅನ್ನಿಸ್ತು, ಬಂದೆ ಅಷ್ಟೇ. ಬಂದಮೇಲೆ ಎಷ್ಟು ನುಗ್ಗೆಕಾಯಿ ತಿಂದ್ರಿ? ನುಗ್ಗೆಕಾಯಿ ಮತ್ತೆ ಮೊಳಕೆ ಕಟ್ಟೋದು ಕಾಳುಗಳೆಲ್ಲ ಸಿಕ್ಕಾಬಿಟ್ಟೆ ತಿಂದಾರ್ತಿಲಿ. ಇಲ್ಲ, ತಿಂದೇ ಇರ್ತದೆ. ಇಲ್ಲ, ಬರ್ತದೆ ಅಂತದಲ್ಲಿ ಹೆಂಡ್ತಿ ಮಾಡಿದ್ಲು, ತಿಂದೆ. ಖಂಡಿತ ಮಾಡಿದ್ರು. ನನ್ನ ಹೆಂಡ್ತಿ ಅದೊಂಥರ ಹೆಂಗೆ ಅಂದರೆ ಅದೇನೋ ಯಾವುದೇ ಊಟ ಉಪ್ಪಿನಕಾಯಿ ಬೇಕು ಅಂತ ಅನಿಸ್ತೀವಲ್ಲ, ಹಂಗೆ ನುಗ್ಗೆಕಾಯಿ ಅಂತೂ ಮಾಡಿರ್ತಾಳೆ. ನೀವು ನುಗ್ಗೆಕಾಯಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ಬಿಟ್ಟು ಅದರಿಂದ ಒಂಥರ ಏನೋ ಚೆಂದ ಇತ್ತು. ಏನು ಹೇಳಿದ್ರು ನಿಮ್ಮ ವೈಫು? ಬಿಗ್ ಬಾಸ್ ಬಗ್ಗೆ ಏನು ಮಾತಾಡಿಲ್ಲ. ಯಾಕೆಂದರೆ ಬಂದ ತಕ್ಷಣ ಅವಳ ಜೊತೆ ಮಾತಾಡೋದು, ಚೆನ್ನಾಗಿದೆಯಾ, ಊರ ಕಡೆ ಎಲ್ಲ ಹೇಗೆ ಅವರೇ, ಅದೊಂದು ಈ ಥರ ವಿಚಾರಿಸ್ಕೊಂಡೆ. ಅದು ಬಿಟ್ಟರೆ ಈ ಬಿಗ್ ಬಾಸ್ ಬಗ್ಗೆ, ಟೆಲಿಕಾಸ್ಟ್ ಬಗ್ಗೆ ಏನೂ ಮಾತಾಡೇ ಇಲ್ಲ. ನೀ ಯಾಕೆ ಬಂದೆ, ಬರಬಾರ್ದಾಗಿತ್ತು ಅಂದ್ಲು. ಅದೇನೋ ನನಗೆ ಬೇಡ ಅನ್ನಿಸ್ತು, ನಾನು ಬಂದೆ. ಅದ್ರ ಬಗ್ಗೆ ಈಗ ಪುನಃ ಜಾಸ್ತಿ ಮಾತಾಡಬೇಡ, ಆರಾಮಾಗಿರೋಣ ಬಿಡು ಆರಾಮಾಗಿರೋಣ ಬಿಡು, ಅದ್ರ ಬಗ್ಗೆ ಮಾತಾಡೋದೇ ಬೇಡ ಅನ್ಕಲ್ಲಿ ಸುಳ್ಳಾಗ್ಬಿಟ್ಟೆ. ಚಂದ್ರಣ್ಣ, ಒಂದು ನಿಮ್ಮದು ಪಿಕ್ ರಿಲೀಸ್ ಆಗಿತ್ತು ಈ ಮುಂಚೆ.